ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ರಾಜಕಾರಣದಲ್ಲಿ ಎರಡೂ ಪಕ್ಷಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊತ್ತುಕೊಂಡು ಉರಿತಾ ಇದೆ. ಬಿಜೆಪಿಯಲ್ಲೂ ಅಷ್ಟೇ, ಕಾಂಗ್ರೆಸ್ನಲ್ಲೂ ಅಷ್ಟೇ. ಅಧ್ಯಕ್ಷ ಕುರ್ಚಿಯ ಬಗ್ಗೆನೇ ಎರಡೂ ಕಡೆ ಜಟಾಪಟಿ ಇರೋದು. ಸಿಎಂ ಕುರ್ಚಿ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ರಣತಂತ್ರಗಳು ಪದೇ ಪದೇ ರೆಡಿ ಆಗ್ತಿರೋದೆಲ್ಲ ಗೊತ್ತಿರೋದೆ. ಸೊ ಈ ಹೊತ್ತಲ್ಲಿ ಎರಡೂ ಪಕ್ಷಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಆದರೆ ಒಂದಲ್ಲ ಇನ್ನೊಂದು ಟೀಮ್ ಸಿಡ್ದೇಳತ್ತೆ. ಆ ಸಿಡ್ದೆದ್ದ ಟೀಮ್ನ ಮೇಲೆ ಸಹಜವಾಗಿ ಮತ್ತೊಂದು ಪಕ್ಷದ ಕಣ್ಣಿರುತ್ತೆ. ಈಗ ಬಿಗ್ ಆಪರೇಷನ್ ನ್ಯೂಸ್ ಒಂದು ಸಿಡ್ದಿದೆ. ಬಿಜೆಪಿಯ ಬಿಗ್ ಲೀಡರ್ ಒಬ್ಬರಿಗೆ ಗಾಳ ಹಾಕಿದ DK ಶಿವಕುಮಾರ್ ಅನ್ನುವ ಸುದ್ದಿ ಸಿಡ್ದಿರೋದು. ಏನದರ ಅಸಲಿಯತ್ತು? ಹಾಗಾದ್ರೆ ಸಿದ್ದರಾಮಯ್ಯ ಟೀಮ್ಗೆ ಬಿಗ್ ಶಾಕ್ ಒಂದನ್ನ ಕೊಡೋದಿಕ್ಕೆ DK ಆಪರೇಷನ್ ಅಖಾಡಕ್ಕೆ ಇಳದೇ ಬಿಟ್ರ. ಮಾಹಿತಿಯನ್ನ ತರಿಸ್ಕೊಂಡು ತಯಾರಿಯನ್ನೇ ಶುರು ಮಾಡಿಬಿಟ್ಟಿದ್ದಾರೆ ಅನ್ನುವ ಸುದ್ದಿ ಕೇಳಿಬರ್ತಿದೆ. ಪ್ರಬಲ ಸಮುದಾಯದ ನಾಯಕನಿಗೆ ಗಾಳ ಹಾಕಿದ್ದಾರೆ DK. ಆ ಮೂಲಕ ತನ್ನ ಟೀಮನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದು. ಯಾರಿದ್ದಾರೆ DK ಬಣದಲ್ಲಿ ಅನ್ನೋ ಪ್ರಶ್ನೆಯೇ ಬರಬಾರ್ದು. ಸಿದ್ದರಾಮಯ್ಯನವರು ಇವತ್ತು ಗಟ್ಟಿಯಾಗಿ ನಿಂತಿರೋದೇ ಅದಕ್ಕಲ್ವಾ. ಅವರು ಬೆನ್ನಿಗಿರೋ ಒಬ್ಬೊಬ್ಬರು ನಾಯಕ ಕೂಡ CM ಆಗೋದಿಕ್ಕೆ, ಅಧ್ಯಕ್ಷನಾಗೋದಿಕ್ಕೆ ಅರ್ಹತೆ ಇರುವಂತಹ ನಾಯಕರಿದ್ದಾರೆ. ಅಂತಹ ಬಹಳಷ್ಟು ನಾಯಕರಿದ್ದಾರೆ. ಅಂಥವರ ಸಪೋರ್ಟ್ ಇರುವ ನಾಯಕರ ನಾಯಕ ಸಿದ್ದರಾಮಯ್ಯ ಅನ್ನುವಂಥ ಒಂದು ದೊಡ್ಡ ಬಲ ಇದೆ. ಹಾಗಾಗಿ ಈಗ ಹೈಕಮಾಂಡ್ ಆಶೀರ್ವಾದದ ಜೊತೆಗೆ ದೊಡ್ಡ ಸಮುದಾಯಗಳ, ಪರಿಣಾಮಕಾರಿಯಾಗಿರುವಂತಹ ಸಮುದಾಯಗಳ ಬಲವನ್ನು ಒಗ್ಗೂಡಿಸೋದಕ್ಕೆ ನಿಂತ DK ಶಿವಕುಮಾರ್, ಅದರಲ್ಲೂ ತನ್ನ ಎದುರಾಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋ ಪ್ಲಾನ್ ಒಂದು ರೆಡಿ ಆಯ್ತಾ? ಮಾಹಿತಿ ಮುಂದೆ ಇಡ್ತಾ ಇದ್ವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಿಜೆಪಿಯಲ್ಲಿ ಯಾವ ರೀತಿ ಹೊತ್ತುಕೊಂಡು ಉರಿತಾ ಇದೆ ಗಮನಿಸ್ತಾ ಇದ್ದೀವಿ. ಅದು ಕೂಡ ರಾಧಾ ಮೋಹನ್ ದಾಸ್ ಅವರು ಬಂದು ಹೋದ್ಮೇಲೆ ಇನ್ನೂ ಸಿಡ್ದೆದ್ದಿದ್ದಾರೆ. ರಾಧಾ ಮೋಹನ್ ದಾಸ್ ವಿಜಯೇಂದ್ರ ಜೊತೆಗೆ ಸೇರ್ಕೊಂಡು ಬಿಟ್ಟಿದ್ದಾರೆ, ಪಕ್ಷಪಾತಿ ಆಗ್ಬಿಟ್ಟಿದ್ದಾರೆ. ಅವ್ರು ನಮಗೆ ಬೇಕಿಲ್ಲ ಅಂತ ಸಿಡ್ದೆದ್ದಿದ್ದಾರೆ. ಪ್ರಮುಖವಾಗಿ CT ರವಿ, ಶ್ರೀರಾಮುಲು ಎಲ್ಲ ಹೈಕಮಾಂಡ್ಗೆ ಈ ವಿಚಾರವನ್ನು ತಲುಪಿಸೋದಿಕ್ಕೆ, ಉಸ್ತುವಾರಿಯ ವಿರುದ್ಧವೇ ದೂರೋದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ. ಯತ್ನಾಳ್ ಟೀಮು, ಬೊಮ್ಮಾಯಿ ಅವ್ರ ಟೀಮು ಅಂದ್ಕೊಂಡು ಬಹಳಷ್ಟು ಜನ ವಿಜಯೇಂದ್ರ ವಿರುದ್ಧ ಸೇರ್ಕೊಳ್ಳೋ ಪ್ಲಾನ್ ಆಗ್ತಿದೆಯಲ್ಲ. ಈ ಹೊತ್ತಲ್ಲಿ ಇವರ ಪೈಕಿ ಒಬ್ಬ ನಾಯಕನಿಗೆ DK ಗಾಳ ಹಾಕಿದ್ದಾರೆ ಅನ್ನುವ ಸುದ್ದಿ. ಅತ್ಯಂತ ಪ್ರಭಾವಿಯಾಗಿದ್ದ ನಾಯಕ, ಆದರೆ ಈಗ ಯಾಕೋ ಸ್ವಲ್ಪ ಪೆಟ್ಟಿನ ಮೇಲೆ ಪೆಟ್ಟು ತಿಂತಿದ್ದಾರೆ. DCM ಆಗೋ ತನಕ, DCM ಕುರ್ಚಿಯ ತನಕ ಹತ್ರ ಹೋಗಿ ಹಿಂದೆ ಬಿದ್ದಿರುವಂಥ ನಾಯಕ ಬೇರೆ ಯಾರೂ ಅಲ್ಲ. ಈಗ ಬಿಜೆಪಿ ಬಿಡ್ತೀನಿ ಅಂತಿರುವ ಶ್ರೀರಾಮುಲು ಅವ್ರಿಗೆ DK ಶಿವಕುಮಾರ್ ಸ್ಕೆಚ್ ಹಾಕಿದ್ದಾರಂತೆ. ಈ ಸುದ್ದಿ ಬಿಜೆಪಿಯಿಂದನೂ ಸಿಡಿತಾ ಇದೆ ಮತ್ತು ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೆ ಕಾರಣ ಆಗಿದೆ. ಬಳ್ಳಾರಿ ರಾಜಕಾರಣದಲ್ಲಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ನಾಗೇಂದ್ರ ಮತ್ತು ಸಂತೋಷ್ ಲಾಡ್ ಎಲ್ಲ ತಮ್ಮದೇ ಆದ ಹಿಡಿತ ಸಾಧಿಸ್ಬಿಟ್ಟಿದ್ದಾರೆ. ಯಾರು ಕ್ಯಾಂಪಲ್ಲಿ ಗುರುತಿಸ್ಕೊಂಡಿರೋರು ಇವರೆಲ್ಲ? ಸಿದ್ದರಾಮಯ್ಯ ಬಣದಲ್ಲಿ. ಈಗ ನಾಗೇಂದ್ರ ಅವರನ್ನ ಮತ್ತೆ ಕ್ಯಾಬಿನೆಟ್ಗೆ ವಾಪಸ್ ತಗೊಳ್ತೀನಿ ಅಂತಿಲ್ವಾ ಸಿದ್ದರಾಮಯ್ಯನವರು? ವಾಲ್ಮೀಕಿ ಕೇಸ್ನಲ್ಲಿ ತಲೆದಂಡಕ್ಕೊಳಗಾಗಿದ್ದ ನಾಗೇಂದ್ರ ಅವ್ರನ್ನ ಈಗ ಮತ್ತೆ ವಾಪಸ್ ತಗೊಳ್ತೀನಿ ಅಂತಿದ್ದಾರೆ. ಅಷ್ಟರ ಮಟ್ಟಿಗೆ ತನ್ನ ಟೀಮನ್ನು ಕಾಯ್ಕೊಳ್ತಾರೆ ಸಿದ್ದರಾಮಯ್ಯನವರು. ಆದರೆ ಬಳ್ಳಾರಿ ರಾಜಕಾರಣದಲ್ಲಿ ತನ್ನದೇ ಛಾಪು ಮೂಡಿಸೋದಿಕ್ಕೆ ಈಗ DK ಶಿವಕುಮಾರ್ ಹೊಸ ದಾಳು ಒಂದನ್ನು ಉರುಳಿಸಲಿದ್ದಾರೆ ಅನ್ನುವ ಸುದ್ದಿ. ರಾಮುಲು ಅವರು ಸಿಟ್ಟಾಗಿರೋದು ರೆಡ್ಡಿ ವಿರುದ್ಧ. ರೆಡ್ಡಿಗೆ ಮತ್ತೆ ಪ್ರಾತಿನಿಧ್ಯ ಸಿಗ್ತಿದೆ. ವಿಜಯೇಂದ್ರ ಬಹಳ ಹತ್ತಿರದವರಾಗಿಬಿಟ್ಟಿದ್ದಾರೆ. ಹೈಕಮಾಂಡ್ಗೆ ರಾಂಗ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂತೆಲ್ಲ ಶ್ರೀರಾಮುಲು ಸಿಡಿದೆದ್ದಿದ್ದಾರೆ. ಬಳ್ಳಾರಿ ಸೋಲಲ್ಲಿ ರಾಮುಲುನೇ ಕಾರಣ ಅಂತ ಉಸ್ತುವಾರಿ ನೇರ ಇನ್ನೂ ರಿಪೋರ್ಟ್ ರೆಡಿ ಆಗಿಲ್ಲ. ಅದಕ್ಕೆ ಅಂತ ಒಂದು ಕಮಿಟಿ ಮಾಡಿದ್ದಾರೆ. ಸದಾನಂದ ಗೌಡರು ಆ ಬಗ್ಗೆ ರಿಪೋರ್ಟ್ ಕೊಡಬೇಕು. ಏನೂ ಇಲ್ಲದೆ ಇವ್ರು ಹೆಂಗೆ ಮಾತಾಡ್ತಾರೆ? ರಾಮುಲು ಕಾರಣನ, ರಾಮುಲು ಪ್ರಚಾರಕ್ಕೆ ಹೋಗಿಲ್ವಾ ಅಂತೆಲ್ಲ ಬಹಳ ಸಿಟ್ಟು ಮಾಡಿಕೊಂಡು ಸಿಡ್ದೆದ್ದು ಬಿಟ್ಟಿದ್ದಾರೆ. ಈ ಹೊತ್ತಲ್ಲಿ DK ಶಿವಕುಮಾರ್ ಇದೆಲ್ಲವನ್ನ ಗಮನಿಸ್ತಿದ್ದಾರಂತೆ. ಅಷ್ಟೇ ಅಲ್ಲ, ಬರೀ ಗಮನಿಸ್ತಿಲ್ಲ, ಬಳ್ಳಾರಿಯ ಕಾಂಗ್ರೆಸ್ನ ತನ್ನ ಆಪ್ತರಿಂದ ರಾಮುಲು ಅವ್ರ ಬಗ್ಗೆ ಒಂದಿಷ್ಟು ಪ್ರಮುಖ ಮಾಹಿತಿ ತರಿಸ್ಕೊಂಡಿದ್ದಾರಂತೆ. ಅವರ ಹಿಡಿತ ಈಗ ಸೋಲಿನ ಬಳಿಕ ಏನಾಗಿದೆ, ಅವರನ್ನ ಪಕ್ಷಕ್ಕೆ ತಗೊಳ್ಳೋದ್ರಿಂದ ಲಾಭ ಇದೆಯಾ, ಅಲ್ಲಿ ಏನಾದರೂ ಸಮಸ್ಯೆ ಆಗಬಹುದಾ, ಇಂಥದ್ದೆಲ್ಲ ಫೀಡ್ಬ್ಯಾಕ್ ತಗೊಳ್ತಿದ್ದಾರಂತೆ. ರಾಮುಲು ಅವರು ಬಂದರೆ ನಮಗೆ ದೊಡ್ಡ ಲಾಭವೇ, ಅವರು ಸಮುದಾಯದ ಮೇಲೆ ದೊಡ್ಡ ಹಿಡಿತ ಇರುವಂತಹ ನಾಯಕ. ಈಗ ಸೋತಿದ್ದಾರೆ, ಸಮಸ್ಯೆ ಆಗಿದೆ ಅನ್ನೋದೇ ಆದರೂ ಮುಂದಿನ ದಿನಗಳಲ್ಲಿ ಮತ್ತೆ ಎದ್ದು ನಿಲ್ಲೋ ತಾಕತ್ತಿರೋ ನಾಯಕ ಅನ್ನೋ ಫೀಡ್ಬ್ಯಾಕ್ DK ಶಿವಕುಮಾರ್ ಅವ್ರಿಗೆ ಬಂದಿದ್ದು, ಅವ್ರು ಬಂದರೆ ಖಂಡಿತ ದೊಡ್ಡ ಬಲ ಬರುತ್ತೆ ಅಂತ ಇದೆಯಂತೆ. ಸೊ DK ಶಿವಕುಮಾರ್ ಅವರು ಎಲ್ಲ ಪಕ್ಕ ಆದರೆ ಸತೀಶ್ ಜಾರಕಿಹೊಳಿ ಅವರ ಸಮುದಾಯದ ಒಬ್ಬ ಪ್ರಬಲ ನಾಯಕನನ್ನು ತನ್ನ ಟೀಮ್ಗೆ ಹಾಕ್ಕೊಂಡಂಗಾಗತ್ತೆ. ಸತೀಶ್ ಜಾರಕಿಹೊಳಿ ಅವರು ಆ ಸಮುದಾಯದ ಏಕೈಕ ನಾಯಕ. ಸಮುದಾಯ ಹಿಡಿದಿಟ್ಕೊಳ್ಳೋದಕ್ಕೆ ಅವರದ್ದೇ ಬಲ ಬೇಕು ಅನ್ನುವ ಆಪ್ಷನ್ ಹೈಕಮಾಂಡ್ಗಿರಬಾರ್ದು.
ಬಹಳಷ್ಟು ಬೇರೆ ನಾಯಕರಿದ್ದಾರೆ, ಶ್ರೀರಾಮುಲು ಅವರಂಥ ನಾಯಕರಿದ್ದಾರಲ್ಲ ಅನ್ನೋ ಒಂದು ಹೊಸ ಆಯ್ಕೆಯನ್ನು ಸೃಷ್ಟಿಸಬೇಕು ಅನ್ನೋ ಲೆಕ್ಕಾಚಾರವೂ ಇದೆಯಂತೆ. ಇದನ್ನು ಸ್ವತಃ ಜನಾರ್ದನ್ ರೆಡ್ಡಿ ಅವರು ಕೂಡ ತಮ್ಮ ಪ್ರೆಸ್ ಮೀಟಲ್ಲಿ ಹೇಳ್ತಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರೀರಾಮುಲನ್ನ ಹೇಗಾದರೂ ತಗೋಬೇಕು ಅಂತೇಳಿ ಶ್ರೀರಾಮುಲಿಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರೋದು. ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ. ನಾನು ಹೇಳ್ತಾ ಇರೋದೇನೆಂದ್ರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ನಿನ್ನ ಮನಸ್ಸಿಗೆ ಏನು ತೋಚುತ್ತೆ, ಏನು ಅನ್ನುತ್ತೆ, ಇರಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿದ್ದು. ಯಾಕಂದ್ರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ. ಆದರೆ ಹೋಗ್ತಾ ಹೋಗ್ತಾ 40 ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಮಾಡಿದ್ದೆಲ್ಲದನ್ನು ಕೂಡ ಬೂದಿಯಲ್ಲಿ ಆಗ್ಬಿಟ್ಟು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂತದ್ದು. ರಾಮುಲು ಈ ನಡೆಯ ಹಿಂದೆ ಏಕಾಏಕಿ ಸಿಡಿದು ಹೇಳೋದ್ರ ಹಿಂದೆ DK ಕೈವಾಡ ಇದೆ. DK ಶಿವಕುಮಾರ್ ಮಾತು ಕೇಳ್ಕೊಂಡು ನೀವು ಹಿಂಗೆ ಮಾಡ್ತೀರಾ? ಆ ಕಾಲದಲ್ಲಿ ನೀವು ಎಷ್ಟು ಕಷ್ಟದಲ್ಲಿದ್ರಿ, ಕೊಲೆ ಆರೋಪವನ್ನು ಹೊತ್ಕೊಂಡು ಕಣ್ಣೀರು ಹಾಕ್ತಾ ಮನೆಗೆ ಓಡೋಡ್ ಬಂದಿದ್ರಿ, ನಮ್ಮ ತಾಯಿ ಸಮಾಧಾನ ಮಾಡಿದ್ರು ನಿಮಗೆಲ್ಲ. ಆ ಪರಿಸ್ಥಿತಿಯಿಂದ ಅಪರಾಧಿ ಅನ್ನೋ ಥರ ಸಿಕ್ಕಾಕೊಳ್ಳೋ ಪರಿಸ್ಥಿತಿಯಲ್ಲಿದ್ದವ್ರನ್ನ ಬಚಾವ್ ಮಾಡಿ ಮತ್ತೊಬ್ಬರನ್ನ ಯಾರನ್ನೋ ಕೊಲ್ಲಬೇಕು ಅಂತ ಪ್ಲಾನ್ ಬೇರೆ ಮಾಡ್ತಿದ್ರಂತೆ ರಾಮುಲು. ಇದೆಲ್ಲ ರೆಡ್ಡಿ ಅವ್ರು ಮಾಡೋ ಆರೋಪ. ಕೊನೆಗೆ ನಾನು ಅವರ ಮನಪರಿವರ್ತನೆ ಹೇಗೆ ಮಾಡಿದೆ, ಇಂತಹ ಪಾಪ ಕೂಪದಲ್ಲಿ ಸಿಕ್ಕಾಕೊಳ್ತಿದ್ದ ರಾಮುಲು ಅವ್ರನ್ನ ಹೇಗೂ ಇಷ್ಟು ದೊಡ್ಡ ರಾಜಕಾರಣಿ ಮಾಡಿದೆ, ಹೇಗೆ ಅವ್ರ ಪರ ಪ್ರಚಾರ ಮಾಡಿದೆ, ಮೊಳಕಾಲ್ಮೂರು ಅಲ್ಲಿ ಇಲ್ಲಿ ಅಂತ ಅವರದ್ದೇ ಆದ ಕಥೆ ಅವರು ಹೇಳಿದ್ದಾರೆ. ಅದಕ್ಕೆ ಕೌಂಟರ್ ಕಥೆ ರಾಮುಲು ಅವ್ರದ್ದು ರೆಡಿ ಆಗ್ತಿದೆ. ಅವರದ್ದು ಜಟಾಪಟಿ ಜೋರಾಗಿದೆ. ಅದು BJP ಒಳಗೆ ನಡೀತಿರೋದು. ಆದರೆ ಇದಕ್ಕೆ ಬೇರೆಯದ್ದೇ ಒಂದು ಆಯಾಮ ಈಗ ಚರ್ಚೆಗೆ ಬಂದಿದ್ದು. ರಾಮುಲು ಅವರ ಮೇಲೆ DK ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ತನ್ನ ಕ್ಯಾಂಪನ್ನು ಬಲಪಡಿಸ್ಕೊಳ್ಳೋದಿಕ್ಕೆ ಅಂತ. ನೋಡಿ, ನಿಧಾನಕ್ಕೆ ಆಪರೇಷನ್ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ DK ಶಿವಕುಮಾರ್ ಅವರು. ಅಥಣಿ ಸೌದಿ ಅವ್ರನ್ನ, ಲಕ್ಷ್ಮಣ್ ಸೌದಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಅವರೊಬ್ಬರು ಬೆಳಗಾವಿಯಲ್ಲಿ ಸ್ಟ್ರಾಂಗ್ ಲೀಡರ್. ಸದ್ಯಕ್ಕೆ ಈ ಪೈಪೋಟಿ ಬಣ ಬಡಿದಾಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗದೇ ಇದ್ರೂ ಕೂಡ ಅವರು ಬಹಳಷ್ಟು ಜಿಲ್ಲೆಗಳ ಮೇಲೆ ಹಿಡಿತಾ ಇರುವಂಥ ನಾಯಕರು, ಸಮುದಾಯದ ಮೇಲೆ ಬಹಳ ದೊಡ್ಡ ಹಿಡಿತಾ ಇರುವಂಥ ನಾಯಕರು. ಲಕ್ಷ್ಮಣ್ ಸೌದಿ ಒಬ್ಬ ಸ್ಟ್ರಾಂಗ್ ಲೀಡರ್, BJPಯಿಂದ ಕಾಂಗ್ರೆಸ್ ಕರ್ಕೊಂಡು ಬಂದಿದ್ದು. ಹಾಗೆ ಸುಮಾರು ಜನ ಬೇರೆ ಬೇರೆ ಆಪರೇಷನ್ ಅಲ್ಲಿ ಇಲ್ಲಿ ಆಗ್ತಿದೆ. ಈಗ ಚನ್ನಪಟ್ಟಣ ಯೋಗೇಶ್ವರ್ ಅವ್ರನ್ನ ಕರ್ಕೊಂಡು ಬಂದು ಗೆಲ್ಲಿಸ್ಕೊಂಡ್ರು. ಆ ಚನ್ನಪಟ್ಟಣದ ಗೆಲುವು DK ಶಿವಕುಮಾರ್ ಅವರ CM ಕುರ್ಚಿ ಹಾದಿಯನ್ನ ಮತ್ತೆ ಓಪನ್ ಆಗೋ ತರ ಮಾಡಿದೆ. ಸೊ ಈ ಆಪರೇಷನ್ಗಳೆಲ್ಲ ಬಲ ಕೊಟ್ಕೊಂಡು ಬಂದಿದೆಯಲ್ಲ. ಈಗ ಅದೇ ರೀತಿ ರಾಮುಲು ಅವರನ್ನ ಕರ್ಕೊಂಡು ಬರುವ ಮೂಲಕ ಸತೀಶ್ ಜಾರಕಿಹೊಳಿಗೆ ಸೆಟ್ ಹೊಡಿತಾರ. ಈಗ ರಾಮುಲು ಅವರನ್ನ ಕರ್ಕೊಂಡು ಬರುವ ಮೂಲಕ ಬಳ್ಳಾರಿಯಲ್ಲಿ ತನ್ನದೇ ಹಿಡಿತ ಸಾಧಿಸೋದು ಮತ್ತು ತನ್ನ ವಿರೋಧಿ ಬಣಕ್ಕೆ ಠಕ್ಕರ್ ಕೊಡೋದು, ಇಂಥ ಲೆಕ್ಕಾಚಾರ ಒಂದು ರೆಡಿ ಆಗಿದೆಯಂತೆ. ಈ ಆಪರೇಷನ್ ಯಶಸ್ವಿಯಾಗಲಿದೆಯಾ ನೋಡಬೇಕು. BJPಯ ಬಣ ಬಡಿದಾಟದಲ್ಲಿ ಅದರ ಲಾಭವನ್ನು DK ಪಡೆಯಲಿದ್ದಾರಾ ಅನ್ನೋದನ್ನ ಕಾದು ನೋಡಬೇಕು. ಈಗ BJP ಅವರು ಹೇಳ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಫೈಟ್ ಆಗ್ತಿದೆ. ಸೊ ಅಲ್ಲಿ ಹೆಚ್ಚು ಕಡಿಮೆ ಆದರೆ ಇಷ್ಟಿಷ್ಟು ಜನ ಶಾಸಕರು ಬರೋದಕ್ಕೆ ನಮ್ಮ ಜೊತೆ ಬರೋಕೆ ರೆಡಿ ಇದ್ದಾರೆ. ಯತ್ನಾಳ್ ಅವ್ರು ಮೊನ್ನೆ ಹೇಳಿದ್ರಲ್ಲ, ರಮೇಶ್ ಜಾರಕಿಹೊಳಿ ಅವರು 60 ಶಾಸಕರನ್ನ ಕರ್ಕೊಂಡು ಬರ್ತಾರೆ. ಇವತ್ತು ಹೆಚ್ಚು ಕಡಿಮೆ ಆದ್ರೆ DKಗೆ ಏನಾದ್ರು ಪಟ್ಟ ಕಟ್ಟಿದ್ರೆ ಟೀಮೇ ಎತ್ಕೊಂಡು ಬರೋ ತಾಕತ್ತಿದೆ. ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಎಲ್ಲ ಒಂದಾಗ್ಬಿಡಬಹುದು, ಅಲ್ಲಿ ದೊಡ್ಡ ಟೀಮ್ ಇದೆ ಅನ್ನೋ ಥರದ ಒಂದು ಟ್ರೇಲರ್ ಬಿಟ್ರು ಯತ್ನಾಳ್. ಆ ಥರದ ಆಪರೇಷನ್ ಮಾತು ಅಲ್ಲಿಂದ ಇಲ್ಲಿಂದ ಎಲ್ಲ ಕಡೆಯಿಂದ ಕೇಳಿ ಬರ್ತಿದೆ. ಈಗ ರಾಮುಲು ಸಿಡಿದೆದ್ದಿರೋ ಬೆನ್ನಲ್ಲೇ ಇಂಥದ್ದೊಂದು ವಿಚಾರವನ್ನು ಸ್ವತಃ BJP ನಾಯಕರೇ ತೆರೆದಿಡ್ತಿರೋದು ಮಾತ್ರ ಕುತೂಹಲಕಾರಿಯಾಗಿದೆ. ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.